ಇವತ್ತು ಏನು ದೂರು ಕೊಡೋದು ವಿಚಾರ ಏನು ಬಂದಿದ್ರಿ ಇವತ್ತು? ಸರ್, ಸಚಿವರಾದ ಬೈರತಿ ಸುರೇಶ್ ಅವರು ಮೈಸೂರು ಲೋಕಾಯುಕ್ತ ಹಿಂದಿನ SP ಆಗಿದ್ದಂಥ ಸಜಿತ್ ರವರ ಮೂಲಕ ಒಂದು ಮಾಹಿತಿಯನ್ನು ಪಡ್ಕೊಂಡು, ಅಂದರೆ ನಾವು ದೂರಜಿಗಳು ಕೊಡೋಕ್ಕಿಂತ ಮುಂಚೆನೇ ಲೋಕಾಯುಕ್ತದವರು ಮಾಹಿತಿ ಮತ್ತು ದಾಖಲೆಗಳನ್ನು ಸಂಗ್ರಹ ಮಾಡಿ ಮಾನ್ಯ ಲೋಕಾಯುಕ್ತ ಒಂದು ವರದಿಯನ್ನು ಕೊಟ್ಟು ಸರ್ಚ್ ವಾರೆಂಟ್ ಪಡ್ಕೊಂಡಿದ್ರು. ಅಂದರೆ ಮೋಡ ಕಚೇರಿ ಮೇಲೆ ದಾಳಿಯನ್ನು ನಡೆಸಿ ಕೆಲವು ದಾಖಲೆಗಳನ್ನು ವಶಪಡಿಸ್ಕೊಳ್ಳೋ ಕಾರಣಕ್ಕೋಸ್ಕರ ಸರ್ಚ್ ವಾರೆಂಟ್ ಕೂಡ ಪಡೆದಿದ್ರು. ಆ ಸರ್ಚ್ ವಾರೆಂಟ್ ಆಧಾರದ ಮೇಲೆ ದಾಳಿ ನಡೆಸುವಂಥ ವಿಚಾರವನ್ನು ಆ ಮೈಸೂರಿನ ಲೋಕಾಯುಕ್ತ SP ಆಗಿದೆ ಅಂತ ಸಜಿತ್ ರವರು ಸಚಿವರಾದ ಬೈರತಿ ಸುರೇಶ್ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ಆ ಮೈಸೂರು ನಗರ ಪರ್ವತಗಳಲ್ಲಿದ್ದಂಥ ಕೆಲವು ಪ್ರಮುಖ ಕಡತಗಳನ್ನು ತಗೊಂಡು ಬಂದಿದ್ದಾರೆ. ಅಂದರೆ ಬೇಲಿ ಎದ್ದು ಹೊಲ ಮೈದಂಥ ಒಂದು ಗಂಭೀರ ಪ್ರಕರಣವಾಗಿದೆ. ಅಂದರೆ ಆರೋಪಿಗಳ ವಿರುದ್ಧ ಕ್ರಮ ತಗೊಳ್ಳಬಹುದಂತ ಪೊಲೀಸ್ ಅಧಿಕಾರಿಯೇ ಆರೋಪಿಗಳಿಗೆ ಮಾಹಿತಿ ಕೊಟ್ಟು ಆ ದಾಖಲೆನ ಸಾಕ್ಷ್ಯಗಳನ್ನು ತಗೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವ ಪ್ರಕರಣಕ್ಕೆ ಅವರು ಸರ್ಚ್ ವಾರೆಂಟ್ ತಗೊಂಡಿದ್ರು ಸರ್? ಏನು ಪ್ರಕರಣ ಅದು? ಸರ್ಚ್ ವಾರೆಂಟ್ ಪಡೆಯಲಿಕ್ಕೆ ಕಾರಣ ಏನಾಗಿತ್ತು? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಸ್ವತಃ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಇತರೆ ಪ್ರಭಾವಿ ರಾಜಕಾರಣಿಗಳು ಎಲ್ಲರೂ ಕೂಡ ಅಕ್ರಮವಾಗಿ ನಿವೇಶನ ಪಡೆದಿರೋ ಮಾಹಿತಿ ದಾಖಲಾತಿಗಳು ಲೋಕಾಯುಕ್ತರು ಸಿಕ್ಕಿದ್ರಿಂದ ಅವರು ಸರ್ಚ್ ವಾರೆಂಟ್ ಪಡೆದಿರೋ ಅಂತ ಮಾಹಿತಿ ಇದೆ. ಆ ಸರ್ಚ್ ವಾರೆಂಟ್ ಮಾಹಿತಿ ಆದ ಮೇಲೆ ದಾಳಿ ಮಾಡಬೇಕಾದ SP ಅವರೇ ಖುದ್ದು ಆರೋಪಿತರಿಗೆ, ಅಂದರೆ ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಬಂದು ದಾಖಲೆಯನ್ನು ತಗೊಂಡು ಹೋಗಿದ್ದಾರೆ. ಸೊ ಅದರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ನಾನು ನಿನ್ನೆ ಇಮೇಲ್ ಮೂಲಕ ಪೊಲೀಸ್ ಮಹಾನಿರ್ದೇಶಕ ದೂರರ್ಜಿಯನ್ನು ಕೊಟ್ಟಿದ್ದೆ. ಸೊ ಈ ದಿನ ನೇರವಾಗಿ ಬಂದು ಕಚೇರಿಗೆ ದೂರರ್ಜಿಯನ್ನು ಕೊಟ್ಟಿದ್ದೀನಿ. ನೀವು ಹೇಳ್ತಾ ಇರೋಂಥ ಅಲಿಗೇಷನ್ ಹೆಲಿಕಾಪ್ಟರ್ ಬಂದು ದಾಖಲೆ ತಗೊಂಡು ಹೋದ್ರು ಅಂತ, ಅದಕ್ಕೇನಾದ್ರು ಪೂರಕ ಸಾಕ್ಷಿಗಳು ಏನಾದರೂ ಇದೆಯಾ ನಿಮ್ಮ ಬಳಿಯಲ್ಲಿ? ಅದಕ್ಕೆ ಸಂಬಂಧ ಸರ್, ನಮ್ಮ ಬಳಿ ನೇರವಾಗಿಲ್ಲ, ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿದಾಗ ನಾನು ಮಾಡತಕ್ಕಂಥ ಆರೋಪಕ್ಕೆ ಸಾಕ್ಷ್ಯಾಧಾರಗಳು ಸಿಗುತ್ತೆ ಸರ್. ಮತ್ತು ಎಲ್ಲದಕ್ಕಿಂತ ಮುಖ್ಯ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಸಜಿತ್ ರವರು ಮೈಸೂರು ಲೋಕಾಯುಕ್ತ SP ಆಗಿ ಕೆಲವು ತಿಂಗಳು ಕಾಲ ಕರ್ತವ್ಯ ನಿರ್ವಹಿಸಿದರು. ಯಾವಾಗ ಈ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಹಕರಿಸಿದ್ರು, ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬೆಂಗಳೂರಿನ ಆಯಾಕಟ್ಟು ಜಾಗಕ್ಕೆ ಉಪ ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಿದ್ದಾರೆ. ಇದೆಲ್ಲ ಪೂರಕ ಸಾಕ್ಷ್ಯಗಳು ಸರ್. ಎಲ್ಲರೂ ನೇರವಾದ ಸಾಕ್ಷ್ಯಾಧಾರಗಳು ಇಲ್ಲದರೂ ಕೂಡ ಪೂರಕವಾದ ಸಾಕ್ಷ್ಯಗಳು ಸಾಕಷ್ಟಿದೆ. ಜುಲೈ 25-26 ನಡೆದಿದ್ದ ಮಾಹಿತಿ ಇದೆ ಸರ್. ಯಾಕಂದರೆ ಹೆಲಿಕಾಪ್ಟರ್ ತಗೊಂಬಂದಿದ್ದಾರೆ, ಆ ದಾಖಲಾತಿ ಇಟ್ಕೊಂಡೆ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು. ಅವರು ಏನು ಸಿದ್ದರಾಮಯ್ಯ ವಿಧಾನಸೌಧ ಪತ್ರಿಕಾಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ದಾಖಲೆಗಳು, ಆ ದಾಖಲೆಗಳು ಸ್ವತಃ ಸಚಿವ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ತಂದಂಥ ದಾಖಲೆಗಳಾಗಿರ್ತದೆ ಅಂತ ನನಗೆ ಅನುಮಾನ ಇದೆ.